ಸ್ವಚ್ಛ ಭಾರತ್ ಅಷ್ಟು ಬಿಟ್ಟು ಬೇರೆ ಏನು ಮಾಡಿಲ್ಲ. ನಿಮಗೆ ನಾಚಿಕೆ ಆಗ್ಬೇಕು. ನಾಲಾಯಕ ವ್ಯಕ್ತಿ ಇವ್ರ ಅಪ್ಪನ ಸತ್ತ ಸಂವಿಧಾನ ಓಬಳಾಪುರ ಮೈನ್ಸ್ ನಾನೇ ಮಾಡಿಸ್ಕೊಟ್ಟೆ. ನಿಮ್ಮನ್ನ ಚೀಮಾರಿ ಹಾಕಿ ನಾನು ಸೋತೋದೆ. ಕಾಮಿಡಿ ಶೋ ಮಾಡಕ್ ಬೇಕು. ಟೈಗರ್ ಅವರು ನಾನು ಹುಟ್ಟಿದ್ದು ಶಿವಾಜಿ ಮಹಾರಾಜರ ವಂಶದಲ್ಲಿ. ಅವಾಗೆಲ್ಲ ಅದ್ರದ್ದು ಬದ್ರಾಗೆಲ್ಲ ಮೆಗಾ ಫೈಟ್ ಬಳ್ಳಾರಿ 2019 ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಭೂತಪೂರ್ವವಾಗಿ ಎರಡೂ ಕಡೆಯಿಂದ ದೊಡ್ಡ ಬೆಂಬಲ, ದೊಡ್ಡ ಜಯಘೋಷವನ್ನು ನಾವು ಕೇಳ್ತಾ ಇದ್ದೀವಿ. ಇದೇ ಬಳ್ಳಾರಿ ಇಶ್ಯೂಗಳಿಗೆ ಸಂಬಂಧಪಟ್ಟಂತೆ, ಇದು ಕೇವಲ ಮೋದಿ ಮತ್ತು ರಾಹುಲ್ ಗಾಂಧಿ ಅಲ್ಲದೆ ಬಳ್ಳಾರಿಯ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ನಾಯಕರು ಏನು ಉತ್ತರ ಕೊಡ್ತಾರೆ ನೋಡೋಣ. ಸರ್, ನಮ್ಮ ಮೋದಿ ಅವರು ಬೋಂಡ ಮಾರಿ ಜೀವನ ಮಾಡಿ ಅಂತ ಹೇಳಿದಾರಂತೆ. ಕೋಪ ಮಾಡ್ಕೊಂಡ್ರಲ್ಲ ನಮ್ಮ ಕಾಂಗ್ರೆಸ್ನವರು. ಅವ್ರ ಪಪ್ಪ ಅವ್ರು ಹೇಳಿದಾಗೆ ಇದರ್ಸೆ ಆಲೂ ಡಾಲೋ ಇದರ್ಸೆ ಸೋನಾಯಕ್ ಅಂತ ಸುಳ್ಳು ಹೇಳ್ಬೇಕಾಗಿತ್ತಾರ ಮೋದಿ ಅವರು. 10 ಲಕ್ಷ ಜನಕ್ಕೆ ಮೋದಿ ಅವರು ಕೊಟ್ಟೆ ಕೊಡ್ತಾರೆ. ಆ ನಂಬಿಕೆ ಜನಕ್ಕಿದೆ. ಆ ನಂಬಿಕೆ ಮೇಲೆ ಇವತ್ತು ಮೋದಿ ಸರ್ಕಾರ ನಿಂತಿರುತ್ತೆ. ಅನಿಲ್ ಲಾಡ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಗರೀಬ್ ಹಟಾವ್ ಇದು 70 ವರ್ಷಗಳ ಮಂತ್ರ. ಇದನ್ನ ಯಾವಾಗ ಬಿಡ್ತಿರ್ರಿ ಆ ಮಂತ್ರನ? ಅದಕ್ಕೆ ಯಾವಾಗ ಪ್ರತಿಫಲ ಸಿಗುತ್ತೆ? ಗರೀಬ್ ಹಟಾವ್ಗೆ ಪ್ರತಿಫಲ ಯಾವಾಗ ಸಿಗುತ್ತೆ? ಆಮೇಲೆ ನಮಗೆ ಇಬ್ಬರೂ ನಾಯಕರು ಬೇಕು. ರಾಹುಲ್ ಗಾಂಧಿ ಬೇಕು, ಮೋದಿ ಬೇಕು. ಮೋದಿ ಎದಕ್ಕೆ ಬೇಕು? ಮೋದಿ ಅಭಿವೃದ್ಧಿಗಾಗಿ ಬೇಕು. ರಾಹುಲ್ ಗಾಂಧಿ ಕಾಮಿಡಿ ಶೋ ಮಾಡಕ್ ಬೇಕು. ಸಾಕು. ದೇಶದಲ್ಲಿ 18,500 ಹಳ್ಳಿಗಳಿಗೆ ನೀವು ಕರೆಂಟ್ ಕೊಡೋದಕ್ಕಾಗಲಿಲ್ಲ. ಕರೆಂಟ್ ಕೊಟ್ಟರು ಮೋದಿ. ದಟ್ ಈಸ್ ಕಾಲ್ಡ್ ಅತ್ಯಾಚಾರ. ಹೀಗಾಗಿ ಮೋದಿ ಬೇಕೇ ಬೇಕು. ಮೋದಿ ಬೇಕೇ ಬೇಕು. 5 ವರ್ಷ ಸಿದ್ದರಾಮಯ್ಯನವರು, 1 ವರ್ಷ ಪ್ಲಸ್ ಕುಮಾರಸ್ವಾಮಿ ಅವರು. ಯಾರಿಗೂ 10 ಲಕ್ಷ ಜನ ಕೆಲಸ ಕೊಡಬೇಕು ಅಂತ ಅನಿಸ್ತಿಲ್ವಾ? ಮಾಡೋದಕ್ಕೆ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಹೇಳಿ ಎಲ್ಲಾ ಯೋಜನೆಗಳು ಕೊಟ್ಟಿದ್ದಾರೆ. ಮಕ್ಕಳಿಗೆ ಶಿರ ಯೋಜನೆ. ಕೆಲಸದ ಹೇಳ್ರಿ. ಕೆಲಸ ಯಾರು ಕೊಡ್ತಾರೆ? ಅದರ ಬಗ್ಗೆ ಸರ್ಕಾರ ನೇಮಕಾತಿಗಳನ್ನು ಆದೇಶ ಮಾಡ್ತಿದ್ರು. ಕಾಲಾವಧಿ ಮುಗಿತ್ತು. ಆದ್ರೆ ಈ ದೇಶಕ್ಕೆ ಮೋದಿ ಸ್ವಯಂ ಘೋಷಿತ ಚೌಕಿದಾರ ಅಂತೇಳಿ ಪಾರ್ಲಿಮೆಂಟ್ 10 ಲಕ್ಷ ಜನರಿಗೆ ಯಾರು ಕೆಲಸ ಕೊಡಬೇಕು ಅಂದ್ರೆ ನಾನು ಹಾಲು ಕೊಟ್ಟೆ, ನಾನು ನೀರು ಕೊಟ್ಟೆ, ಆ ಭಾಗ್ಯ ಕೊಟ್ಟೆ ಅಂತ ಮಾತಾಡ್ತಾರಲ್ಲ. ನೇರವಾಗಿ ಹೇಳ್ತೀನಿ, ಸಪೋಸ್ ಮೋದಿ ಮಾಡಲಿಲ್ಲ, ಮೋದಿ 10 ಲಕ್ಷ ಜನಕ್ಕೆ ಕೆಲಸ ಕೊಡಿಸ್ತಿಲ್ಲ ಅಂದರೆ 5 ವರ್ಷ ಸಿದ್ದರಾಮಯ್ಯನವರು ಪ್ಲಸ್ ಕುಮಾರಸ್ವಾಮಿ ಅವ್ರದ್ದು 1 ವರ್ಷ ನಡೀತಾ ಇದೆ ಸರ್. ಇವರೇ ಕೆಲಸ ಕೊಡಿಸ್ಬಾರ್ದಾಗಿತ್ತು ಸರ್. ದಯವಿಟ್ಟು ಕೇಳಿ, ನಮ್ಮ ಜಿಲ್ಲೆ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು 5,000 ಕೋಟಿ ಏನು ಅಪರಲ್ ಪಾರ್ಕ್ಗೆ ಇಲ್ಲಿ ಜಾಗ ಇಟ್ಟಿದ್ದಾರೆ. ಅದಕ್ಕೆ 5,000 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಇನ್ನೇ ಕೆಲವೇ ದಿನಗಳಲ್ಲಿ ನೀವಿಲ್ಲೇ ಬಳ್ಳಾರಿ ರಸ್ತೆಯಲ್ಲಿ ಅಪರಲ್ ಪಾರ್ಕ್ ಅನ್ನ ನೋಡ್ತೀರಾ. ಕೆಲಸ ಸಿಗುತ್ತೆ. ಅಪರಲ್ ಪಾರ್ಕ್ ಅಂದ್ರೇನು? ಇಲ್ಲಿ ಬಳ್ಳಾರಿ ಫೇಮಸ್ ಇರೋದು ಜೀನ್ಸ್ ಹೊಲಿಲಿಕ್ಕೆ. ಆ ಜೀನ್ಸ್ ಹೊಲಿಯ ಜನಕ್ಕೆ ಒಂದು ನಿವೇಶನ ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿ ಸ್ನೇಹಿತರು ಹಾಲು ತಂದಿದ್ದಾರೆ. ಮೊದಲು ಬಳ್ಳಾರಿಯಲ್ಲಿ ನಾಟಿ ಬಾಂಬ್ ನೋಡ್ತಾ ಇದ್ದೀವಿ, ಇವಾಗಿನ ಹಾಲು ಬಾಂಬ್ ತಂದಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಏನು. ಅಪರಲ್ ಪಾರ್ಕ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ದೊಡ್ಡ ಮಟ್ಟದಲ್ಲಿ ಕೆಲಸ ಸಿಗುತ್ತೆ ಎಲ್ರಿಗೂ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಫ್ಯಾಕ್ಟ್ರಿ ಓಪನ್ ಆಗ್ತಾ ಇದೆ. ಅದರಲ್ಲಿ ಲಕ್ಷಗಟ್ಟಲೆ ಜಾಬ್ಸ್ ಬರ್ತವೆ. ಅಪೆರಲ್ ಪಾರ್ಕ್ ಇನ್ನ ಕನಸಿನ ಕೂಸೋದು. ಇಲ್ಲಿವರೆಗೆ ಏನು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಒಂದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಬಳ್ಳಾರಿಯವರೇ ಆಗ್ತಾ ಇದ್ರು. ನಮ್ಮ ತಮ್ಮ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಗೋರ್ಪಡೆ ಆಗಿರ್ಬೋದು, MP ಪ್ರಕಾಶ್ ಆಗಿರ್ಬೋದು, ಯಾರನ್ನಾಗಲಿ ನಮ್ಮ ಜಿಲ್ಲೆಯವರೇ ಆಗ್ತಾ ಇದ್ರು. ಈಗ DK ಶಿವಕುಮಾರ್ ಅವರು ಆಗಿದ್ದಾರೆ. ಅವ್ರು ಎಷ್ಟು ಸಾರಿ ಬಳ್ಳಾರಿಗೆ ಬಂದಿದ್ದಾರೆ, ಬಳ್ಳಾರಿ ಬಗ್ಗೆ ಏನು ಆಲೋಚನೆ ಮಾಡಿದ್ದಾರೆ. ಕುಡಿಯೋ ನೀರು 24x7 ಬರ್ತಾ ಇಲ್ಲ ಅಂತೇಳಿ ನಾನು ಎಷ್ಟು ಸಾರಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇದು ರಿವ್ಯೂ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಓಪನ್ ಮಾಡ್ರಪ್ಪ, ರೆಡಿ ಇದೆ ಹಾಸ್ಪಿಟ್ಲು ಅಂತಂದ್ರೆ ಇಲ್ಲ ಬರ್ತೀವಿ ಅಂತ ಹೇಳ್ತಾರೆ. ಈಗ ಮನೆಗಳದ್ದು ನಾನು ಗಲಾಟೆ ಮಾಡಿ ಜಾಸ್ತಿ ಇದು ಮಾಡಿದ್ರೆ 5,616 ಮನೆಗಳಿಗೆ ಭೂಮಿ ಪೂಜೆ ಮಾಡಿದ್ದೀವಿ. ಹಿಂಗಾಗ್ತಾ ಇದೆ ಬಳ್ಳಾರಿ ಪರಿಸ್ಥಿತಿ. ಫೈನ್ ಅಂದ್ರೆ ಇಲ್ಲಿ ಇಡೀ ವಿಚಾರದಲ್ಲಿ ಆಸ್ಪತ್ರೆ ಓಪನ್ ಮಾಡಿ ಅಂದ್ರೆ ಯಾರಿಗೂ ಟೈಮ್ ಇಲ್ಲ. ಮನೆ ವಿಚಾರಕ್ಕೆ ಬನ್ನಿ ಅಂದ್ರೆ ಟೈಮ್ ಇಲ್ಲ. ರಾಜಕಾರಣಕ್ಕೆ ಮಾತ್ರ ಪುರುಸೋತಿಲ್ಲ ಸರ್. ಈ ರಾಜ್ಯದ ಜನತೆಗೆ ಅಭಿವೃದ್ಧಿ ಬೇಕು, ಲೀಡರ್ ಬೇಕಾಗಿಲ್ಲ. ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು ಅಷ್ಟೇ ಹೊರತು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು 6 ಜನ ಇದ್ದಾರೆ, 2 MLAಗಳು ಇದ್ದಾರೆ. ಬಹಳಷ್ಟು ಅನುದಾನವನ್ನು ತಂದು ಈ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ. ಏನೋ ತೊಂದರೆ. ಅವ್ರು ಬಳ್ಳಾರಿ ಕಡೆ ತಲೆ ಹಾಕಲ್ಲ. ಯಾವಾಗ ಬರ್ತಾರೆ ಗೆಸ್ಟ್ಗಳ ತರ ಬರ್ತಾರೆ, ಗೆಸ್ಟ್ಗಳ ತರ ಹೋಗ್ತಾರೆ. ಉಸ್ತುವಾರಿಗಳು ಬೇರೆ ಜಿಲ್ಲೆ ಉಸ್ತುವಾರಿ. ನಾನು ನೀವು ಇಬ್ಬರು ವಿಮ್ಸಿಗೆ ಹೋಗೋಣ. ರಾಮುಲು ಅವರು ಇಲ್ಲಿ ಮೆಡಿಕಲ್ ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಏನು ವಿಮ್ಸ್ ವ್ಯವಸ್ಥೆ ಏನಿದೆ ನೋಡೋಣ. ಇವತ್ತು ಅದಕ್ಕೆ ಯಾರು ಕಾರಣ ಅಂತ ಕೇಳಿ. ಇವತ್ತು ತೂಕಾರಾಮ್ ಅವರು ಇವತ್ತು ನಮ್ಮದೇ ಜಿಲ್ಲೆಯವರು ಮಂತ್ರಿಯವರಾಗಿದ್ದಾರೆ. PT ಪರಮೇಶ್ವರ್ ನಾಯಕ್ ಅವರು ನಮ್ಮದೇ ಜಿಲ್ಲೆಯವರು ಮಂತ್ರಿ ಆಗಿದ್ದಾರೆ.
ಏನೋ ಅನಿವಾರ್ಯ ಕಾರಣ ನಾನು ಸೋತೋದೆ, ಇಲ್ಲಾಂದ್ರೆ ನಾನು ಮಂತ್ರಿ ಆಗ್ತಾ ಇದ್ದೆ. ಅನಿಲ್ ಲಾಡ್ ಅವರು ಮಂತ್ರಿ ಮಾಡಲಿಲ್ಲ ಅಂತ ಮುನಿಸ್ಕೊಂಡ್ಬಿಟ್ಟಿದ್ರು ಕಳೆದ ಬಾರಿ, ಕಾಣಿಸ್ಕೊಳ್ಳಿಲ್ಲ ಅವರು, ಮುನಿಸ್ಕೊಂಡಿದ್ರು ಅನಿಲ್ ಲಾಡ್ ಅವರು ಅಂತ. ಮುನಿಸ್ಕೊಳಂಗಿಲ್ಲ ಸರ್, ನನಗಿಲ್ಲಿ ಜನ ಏನೋ 10 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಅಷ್ಟು ಓಟ್ ಹಾಕಿದಲ್ಲ ಸಾಕು, ನನಗೆ ಅಷ್ಟೇ ಸಾಕು. ಅಂದ್ರೆ ಬೇರೆಯವ್ರು ಗೆದ್ದವರೆಲ್ಲ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡವ್ರು ಅಂತ. ಅವ್ರಿಗೆ ಕೇಳಿ ಸರ್ ಎಷ್ಟು ಕೊಟ್ಟರು ಅಂತ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡ್ರಿ ಅಂತ ಸೋಮಶೇಖರ್ ಅವರೇ. ಓಕೆ, ನಾವು ಊರಲ್ಲಿ ಇರ್ತೀವಿ, ಊರವರೇ ಅಂತೇಳಿ ನಮ್ಗೆ ಓಟ್ ಹಾಕಿದ್ದಾರೆ. ಅವ್ರು ಊರಿಗೆ ಬರಲ್ಲ ಅಂತೇಳಿ ಅವ್ರಿಗೆ ಓಟ್ ಹಾಕಿಲ್ಲ. ಬಳ್ಳಾರಿ ಜನ ದುಡ್ಡಿಗೆ ಓಟ್ ಹಾಕ್ತಾರ ಅಂತ. ದುಡ್ಡಿಂದ ಅವ್ರು ಏನಾದ್ರೂ ಮಾಡ್ಬೋದು, ಅವ್ರ ಮೇಲದಿಂದ ಕೆಳಗಿನವರೆಗೂ ಮಾಡ್ಬೋದು. ಇಂಜಿನಿಯರ್ ಓದಿ ಎಲ್ಲ ಓದಿ ಅವ್ರು ಪಕೋಡ ಮಾರ್ಕೊಂಡು ತಿನ್ಬೇಕೇನು ಸರ್ ಅವರು? ನಾವು GST ಟ್ಯಾಕ್ಸ್ ಮಾಡೋದು ಮತ್ತೆ 15 ರೂಪಾಯಿ. ರಾಹುಲ್ ಗಾಂಧಿ ಆಲೂಗಡ್ಡೆ ಅದೇನೋ ಚಿನ್ನ ಬರುತ್ತೆ ಅಂತ ಏನೋ ಹೇಳಿದ್ರು, ಒಂದು ಆಲೂಗಡ್ಡೆ 15 ರೂಪಾಯಿನೂ ಹಾಕಿಲ್ಲ. 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತಿದ್ರು, ಒಬ್ಬರಿಗೂ ಉದ್ಯೋಗ ಕೊಟ್ಟಿಲ್ಲ. ಎಲ್ಲ ಮೋದಿ ಶೂನ್ಯ. ಬಿಜೆಪಿಗೆ ಓಟ್ ಹಾಕ್ಬೇಕು. ನಾವು ಎದಕ್ಕೆ ಹಾಕ್ಬೇಕಂತ ಕೇಳ್ರೆ, ನಾವು ಬಿಜೆಪಿ ಅವರು ಇವತ್ತು 350 kg RDX ಭಾರತ ತರಿಸಿದ್ರು, ಅದು ಕೋಟ್ ಹಾಕ್ಬೇಕು. 72,000 ಮಂದಿ ಸಾಯಿಸಿದ್ರು, ಅದು ಕೋಟ್ ಹಾಕ್ಬೇಕು. ಅಮಿತ್ ಶಾ ಅವರು ನಮ್ಮ ಗುಜರಾತ್ ನಲ್ಲಿ 2,000 ಜನ ಸಾಯಿಸಿದ್ರು, ಅದು ಕೋಟ್ ಹಾಕ್ಬೇಕು. GST ತಂದ್ರು, ಅದು ಕೋಟ್ ಹಾಕ್ಬೇಕು. ಇಂಥವ್ರನ್ನೆಲ್ಲ ಸೋಲ್ತಾರೆ, ಇವು ಉಗ್ರಪ್ಪನ ಗೆಲ್ತಾರೆ, ನಮ್ಮ ರಾಹುಲ್ ಗಾಂಧಿ ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಮೈಸೂರಲ್ಲಿ ಸ್ವಾಭಿಮಾನ ಇದೆ ಅಂತ ಹೇಳ್ತಾರೆ, ಆದ್ರೆ ಬಳ್ಳಾರಿಯಲ್ಲಿ ಸ್ವಾಭಿಮಾನ ಇದೆ. ಉಗ್ರಪ್ಪ ಸರ್ಗೆ ಓಟ್ ಅಷ್ಟು ಪಸ್ತರಿ ಗೆದ್ದಲ್ಲ, ಹೆಂಗೆ 50 ಜಾಸ್ತಿ ಓಟ್ ಹೆಂಗ್ ಬಂದು ಕಾಂಗ್ರೆಸ್ನವರು ಸ್ವಾಭಿಮಾನ ಆಯ್ತಾ, ಬಿಜೆಪಿ ಸ್ವಾಭಿಮಾನ ಆಯ್ತಾ ನೋಡ್ರಿ. ಈ ಸರಿನೂ ಉಗ್ರಪ್ಪ ಸರ್ ಗೆಲ್ಲೋದು. ಮುಸಲ್ಮಾನರು ವೋಟರ್ ಬೇಕಾಗಿಲ್ಲ, ನಾವು ಮುಸಲ್ಮಾನ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅವರಿಗೆ ಮುಸಲ್ಮಾನರು ಬೇಕಾಗಿಲ್ಲ. ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರು ನಮ್ಗೆ SC ವೋಟ್ ಬೇಕಾಗಿಲ್ಲ ಅಂತ ಹೇಳಿ. ನಿಜವಾಗ್ಲೂ ಉಗ್ರವಾದದಲ್ಲಿ ಯಾರು ನೀವು ಡಿಸೈಡ್ ಮಾಡ್ರಿ. ಉಗ್ರವಾದಲ್ಲಿ ಇವರಿಬ್ಬರೇನೆ ಕರ್ನಾಟಕದಲ್ಲಿ KS ಈಶ್ವರಪ್ಪ ಮತ್ತು ಅನಂತಕುಮಾರ್ ಹೆಗಡೆ ಅವರೇ ಉಗ್ರವಾದಿಗಳು. ಅನಂತಕುಮಾರ್ ಹೆಗಡೆ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇರ್ಲಿಲ್ವಾ? JDS ಇಂದ ತಗೊಂಡ್ರು. ಅಲ್ಲ ಸರ್, ಈ ಸಾರಿ ಸ್ಪರ್ಧೆ ಮಾಡ್ಲಿ. ಅವ್ರು ಯಾಕೆ ಸರ್ ಇಲ್ವಾ? ಟಫ್ ಕ್ಯಾಂಡಿಡೇಟ್ ಇಲ್ವಾ ನಿಮ್ ಕಡೆಯಿಂದ? ಟಫ್ ಕ್ಯಾಂಡಿಡೇಟ್ಸ್ ಇದಾರೆ. ಈ ಸಾರಿ ನೋಡ್ರಿ, ಈ ಸಾರಿ 2019 ನೋಡ್ರಿ ಸರ್, ನಿಮ್ ಕ್ಯಾಂಡಿಡೇಟ್ JDS ಫ್ಲಾಗ್ ಹಾಕೊಂಡು ಕಂಟೆಸ್ಟ್ ಮಾಡ್ತಾ ಇದಾರೆ ಅಲ್ಲಿ. ಮೈತ್ರಿಕೂಟ ಸರ್ಕಾರ ಬಳ್ಳಾರಾಗ ಯಾರು ಬೇಕು? ಕಾಂಗ್ರೆಸ್ ಬೇಕು. ಬಳ್ಳಾರಾಗ ಬಿಜೆಪಿ ದೊಂಬಿಲ್ಲ ಯಾರಿಗೆ? ಕಾಂಗ್ರೆಸ್ ಬೇಕಾ? ಅಲ್ಲ ಸರ್, ಯಡಿಯೂರಪ್ಪನವರು ಬಿಜೆಪಿ ತರೋದು KJP ಇಟ್ರು ಪಾರ್ಟಿ. ಅವಾಗ ಏನಂದ್ರು ಬಿಜೆಪಿ ಬಾಯಿ ಬಂದಂಗೆ ಬೈದ್ರು, ಈ ಪಾರ್ಟಿಯನ್ನು ಹೋಗಲ್ಲ, ಇದು ದರಿದ್ರ ಪಾರ್ಟಿ ಅಂತ ಹೇಳಿ. ಮತ್ತೆ ಬಿಜೆಪಿ ಬಂದ್ರು, ಅವ್ರಿಗೇನು ಸಂವಿಧಾನ? ಇವರು ಹಿಂದೆ ಅನಿಲ್ ಲಾಡ್ ಅವರು ಏನು ಮಾಡಿಲ್ಲ ಅಂತ ಹೇಳಿದ್ರು. ಅನಿಲ್ ಲಾಡ್ ಅವರು ಶಾಸಕರಾದಂತ ಸಂದರ್ಭದಲ್ಲಿ 3,200 ಬೋರ್ವೆಲ್ ಕೊಡ್ತಿದ್ದಾರೆ. 35 ವಾರ್ಡಲ್ಲಿ ಗಲ್ಲಿಯಲ್ಲಿ CC ರಸ್ತೆ ಹಾಕಿದ್ದಾರೆ. ಇವತ್ತು ಅಭಿವೃದ್ಧಿ ಆಗಿಲ್ಲ ಅಂತಾರೆ. ಬನ್ನಿ, ರಾಯಲ್ ಸರ್ಕಲ್ ರಾತ್ರಿ ಕಡಿಯಿದ್ರು, ಅದನ್ನ ಅನಿಲ್ ಲಾಡ್ ಅವರು ಉದ್ಘಾಟನೆ ಮಾಡಿದ್ರು. ಮೋದಿ ಸರ್ಕಲ್ ಇವತ್ತು ಯಾವ ರೀತಿ ಇದ್ರು, ಇವತ್ತು ಯಾವ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ಮೋದಿ ಅವರು ಒಂದು ಹೇಳ್ತಾರೆ, ಮೋದಿ ಅವರು ನಾವು ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರೆ. ರಾಮ ಮಂದಿರ ಇಟ್ಕೊಂಡು ಎಲೆಕ್ಷನ್ ಹೋಗ್ತಾ ಇದ್ರು. ಇವತ್ತು ಪೌಲ್ವಾ ದಾಳಿಯಲ್ಲಿ ಆಗಿರ್ತಕ್ಕಂಥ ಅಭಿಯಾನದಲ್ಲಿ ಹೆಸರಿಟ್ಕೊಂಡು ದೇಶವನ್ನು ಮಾಡಕ್ ಕೊಟ್ಟಿದ್ದಾರೆ. ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಜನರು ಬಳಿಗೆ ಹೋಗ್ಲಿ. ಇವರು ದೇಶವನ್ನ 70 ವರ್ಷ ಹಿಂದಕ್ಕೆ ಹೆಂಗಿತ್ತು ಅದೇ ರೀತಿ ತಂದಿದ್ದಾರೆ. ನಾನು ಮತ್ತೆ ತಾಯಣ್ಣಗೌಡ್ರನ್ನ, ಅನಿಲ್ ಲಾಡ್ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರನ್ನ ಹಾಗೂ ನಿಮ್ಮನ್ನ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ. ಬರೇ ಸ್ವಚ್ಛ ಭಾರತ್ ಅಷ್ಟು ಬಿಟ್ಟು ಬೇರೆ ಏನು ಮಾಡಿಲ್ಲ. ನಿಮಗೆ ನಾಚಿಕೆ ಆಗ್ಬೇಕು. ನಾಲಾಯಕ ವ್ಯಕ್ತಿ ಇವ್ರ ಅಪ್ಪನ ಸತ್ತ ಸಂವಿಧಾನ ಓಬಳಾಪುರ ಮೈನ್ಸ್ ನಾನೇ ಮಾಡಿಸ್ಕೊಟ್ಟೆ. ನಿಮ್ಮನ್ನ ಚೀಮಾರಿ ಹಾಕಿ ನಾನು ಸೋತೋದೆ. ಕಾಮಿಡಿ ಶೋ ಮಾಡಕ್ ಬೇಕು. ಟೈಗರ್ ಅವರು ನಾನು ಹುಟ್ಟಿದ್ದು ಶಿವಾಜಿ ಮಹಾರಾಜರ ವಂಶದಲ್ಲಿ. ಅದ್ರಲ್ಲಿ ಬಂದ್ರಾಗೆಲ್ಲ